ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವೈಶ್ಯ. ಇವತ್ತು ಸ್ವಲ್ಪ ಊರಿಗೆ ಹೋಗೋದಿತ್ತು, ಅದಕ್ಕೆ ಅಂತಲೇ ಬೆಳಗ್ಗೆನೇ ಬೇಗ ಎದ್ದು ಈಚೆ ಎಲ್ಲ ಕಸ ಗುಡಿಸಿ ಮತ್ತು ಮೇಕೆನೆಲ್ಲ ಕಟ್ಟಿ ಆಮೇಲೆ ಅದಕ್ಕೆಲ್ಲ ಸೊಪ್ಪೆಲ್ಲ ಹಾಕಿ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಕಿಟಕಿ ಬಾಗಿಲೆಲ್ಲ ಒರೆಸಿ ಪೂಜೆ ಮಾಡಿ ಫೋಟೋಕ್ಕೆಲ್ಲ ಹೂವು ಹಾಕಿ ಹೂವನ್ನು ಕುಯ್ಯೋಕೆ ಹೋಗಿದ್ರು ನಮ್ಮ ಅತ್ತೆ ಇವತ್ತು ಬಟಾನ್ಸು. ಅಲ್ಲಿಂದ ಬಟಾನ್ಸ್ ತಗೊಂಬಂದಿದ್ರು, ಅದನ್ನು ಕೂಡ ನೀಟಾಗಿ ಕಟ್ಟಿ ಕನಕಾಂಬ್ರ ಹೂವು ಕಟ್ಟಿ ಆಮೇಲೆ ಸ್ವಲ್ಪ ಮಲ್ಲಿಗೆ ಹೂವು ಬಿಟ್ಟಿತ್ತು ಅದನ್ನು ಕೂಡ ಕಟ್ಕೊಂಡು ಸ್ವಲ್ಪ ರಂಗೋಲಿ ಹಾಕೋಣ. ಮಧ್ಯಾಹ್ನ ಆಗಿತ್ತು, ಅದು 2 ಗಂಟೆ ಬಸ್ ಅಂದರೆ 3 ಗಂಟೆ ಬಸ್ ಇರೋದು ನಮ್ಮೂರಿಗೆ ಹೋಗೋಕ್ಕೆ, ಅದೊಂದೇ ಲಾಸ್ಟ್ ಬಸ್ ಇರೋದು ಡೈರೆಕ್ಟ್ ಬಸ್ಸು. ಅದಕ್ಕೆ ಹೋಗೋಣ ಅಂತ ರೆಡಿ ಆಗ್ತಿದ್ದೆ. ಅಂದರೆ ಅದನ್ನು ಮಿಸ್ ಮಾಡಿಕೊಂಡ್ರೆ 4 ಗಂಟೆ ಬಸ್ ಐತೆ. 4 ಗಂಟೆ ಬಸ್ ಹತ್ತಿದ್ರೆ 4 ಗಂಟೆ ಬಸ್ ಹತ್ತಿದ್ರೆ ನಾನು ಮನೆಗೆ ಹೋಗೋಷ್ಟೊತ್ತಿಗೆ ಕತ್ತಲೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಂತ 3 ಗಂಟೆ ಬಸ್ಗೆ ಹೋಗೋಣ ಡೈರೆಕ್ಟ್ ಬಸ್ಸಿಗೆ. ಅಲ್ಲಿಂದ ಬೇಕಿದ್ದರೆ ಯಾರಾದರೂ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಅದೇ ಬಸ್ಸಿಗೆ ಹೋಗೋಣ ಅಂತ ರೆಡಿ ಆಗ್ತಿದ್ದೆ. ಆ ಬಸ್ ಹೋಗ್ಬಿಡುತ್ತೆ ಅಂತ ಬೇಗ ಬೇಗ ಎದ್ದು ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದ್ದೆ. ತುಂಬ ಬಿಸಿಲು, ಕಾಲೆಲ್ಲ ಸುಡ್ತಾಯಿತ್ತು. ಅಲ್ಲಿ ನೀರು ಹಾಕಿದ್ರು ತುಂಬ ಸುಡ್ತಾಯಿತ್ತು. ಅದಕ್ಕೆ ಅರ್ಜೆಂಟಿಗೆ ಅಂತ ಒಂದು ಚಿಕ್ಕ ರಂಗೋಲಿ ಬಿಡೋಣ ಅಂತ ಬಿಡ್ತಾಯಿದ್ದೆ. ನೋಡಿ, ಈ ಥರ ಫಸ್ಟು ಬಾರ್ಡರ್ನ ಬರ್ಕೊಂಡ್ರು, ಆಮೇಲೆ 5ರಿಂದ ಒಂದೊಂದು ಚುಕ್ಕಿ ಇಟ್ಕೊಂಡು ನೀಟಾಗಿ ಈ ಥರ ಚುಕ್ಕಿ ಇಟ್ಕೊಂಡಾದ್ಮೇಲೆ ಮಧ್ಯದಲ್ಲಿ 3 ಚುಕ್ಕಿ, ಆಮೇಲೆ ಒಂದು ಮೇಲ್ಗಡೆ ಅದೊಂದು ಚುಕ್ಕಿ ಇಟ್ಕೊಂಡು ನೀಟಾಗಿ ಅಂದರೆ ಒಂದೇ ಎಳೆ ರಂಗೋಲಿ ಬೇಕಿದ್ದರೆ ಒಂದೇ ಎಳೆ ಹಾಕ್ಕೋಬೋದು, ನೀವು 2 ಎಳೆ ಬೇಕಿದ್ದರೆ 2 ಎಳೆ ಹಾಕ್ಕೋಬೋದು. ನನಗೆ ಒಂದೇ ಎಳೆ ಇರಲಿ ಅಂದ್ಬಿಟ್ಟು ಕಾಲೆಲ್ಲ ಸುಡ್ತಾಯಿತ್ತು, ಆದರೂ ಕೂಡ ರಂಗೋಲಿ ಹಾಕ್ತೆ ಪೂಜೆ ಮಾಡೋಕ್ಕಾಗಲ್ಲ ಅಂತ ಹಾಗೆ ಹಾಕ್ತಾಯಿದ್ದೆ. ಮಳೆ ಬಂದರೆ ಏನು ಹಾಕಲ್ಲ, ಮಳೆ ಬಂದಿಲ್ಲ ಅಂದರೆ ಮಾತ್ರ ಹಾಕ್ತೀವಿ. ನೋಡಿ, ಈ ಥರ ಅದು ಯಾವ ಥರ ಶೇಪ್ ಇದೆ ಆ ಥರನೇ ಶೇಪ್ ಕೊಟ್ಕೊತಾ ಹೋದರೆ ಇನ್ನೂ ಕೂಡ ಡಿಸೈನ್ ಮಾಡ್ಬೋದಿತ್ತು. ಆದರೆ ಬಿಸಿಲಿತ್ತಲ್ಲ ಅಂದ್ಬಿಟ್ಟು ನಾನು ಬೇಗ ಟೈಮ್ ಆಗೋಗಿತ್ತಲ್ಲ, ಅದಕ್ಕೆ ಬೇಗ ಬೇಗ ಮಾಡಿಬಿಟ್ಟು ಹೋಗೋಣ ಅಂತ ಅದಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಆಮೇಲೆ ಸ್ವಲ್ಪ ರೌಂಡ್ ಹಾಕ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಎಡ್ಜಲ್ಲಿ ಮಾತ್ರ ಈ ಥರ ಡಿಸೈನ್ನ ಅಂದರೆ ರೋಲ್ ಮಾಡಿ ಡಿಸೈನ್ ಮಾಡಿದ್ದೀನಿ. ಅದಕ್ಕೂ ಕೂಡ ನೀಟಾಗಿ ಇನ್ನೂ ಫಿನಿಶಿಂಗ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಆದರೆ ನನಗೆ ಟೈಮ್ ಇಲ್ಲದೆ ಇರೋ ಕಾರಣ ಅದೆಲ್ಲ ಮಾಡೋ ಅಷ್ಟು ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ಇದೇ ಥರನೇ ಮಾಡಿದ್ದೆ. ಹೂವೆಲ್ಲ ಕಟ್ಟುವಾಗೆ ಟೈಮ್ ಆಗೋಗಿತ್ತು. ಮತ್ತು ಬಸ್ಸು ಬೇರೆಯವ್ರ ಕೈಲಿ ಬೇರೆ ಬಿಡಿಸ್ಕೊಬೇಕಿತ್ತು ಸ್ವಲ್ಪ, ಏಕೆಂದರೆ ನನ್ನ ಗಾಡಿ ತೊಗೊಂಡೋದ್ರೆ ಅಲ್ಲಿ ನಿಲ್ಲಿಸಿ ಅಲ್ಲಿಂದ ಬೇರೆ ಯಾರೂ ಬರೋದಿಲ್ಲ ತೊಗೊಬರೋಕ್ಕೆ ನನ್ನ ಗಾಡಿನ. ಅದಕ್ಕೋಸ್ಕರ ಅಂತ ನಾನು ಆ ಗಾಡಿ ತೊಗೊಂಡಿಲ್ಲ. ಮತ್ತು ಗಿಡದಲ್ಲೇ ಬಿಟ್ಟಿರುವಂತಹ ರೋಸು, ಕೆಂಪು ರೋಸು ಮತ್ತು ಈ ಸತಿ ಪಿಂಕ್ ಕಲರ್ ರೋಸ್ ಕೂಡ ಬಿಟ್ಟಿತ್ತು. ಆ ಪಿಂಕ್ ಕಲರ್ ರೋಸ್ ಒಂಥರ ಚಿಕ್ಕ ಚಿಕ್ಕಗಿತ್ತು, ಅದನ್ನೇನು ಹಾಕಲಿಲ್ಲ. ಮತ್ತು ಚಿಕ್ಕ ಚಿಕ್ಕದು ಇನ್ನೊಂದು ರೋಸು ಕೆಂಪು ಕಲರ್ದು, ಅದೊಂಥರ ಕಲರು, ಅದು ತುಂಬ ಚೆನ್ನಾಗಿತ್ತು. ಅದು ಕೂಡ ಇವತ್ತು ಹೂವು ಇದ್ದಾಗೇ ಜಾಸ್ತಿ ಹೂವುಗಳು ಬಿಟ್ಬಿಡುತ್ತೆ ನಮ್ಮ ಗಿಡದಲ್ಲಿ. ಹೂವು ಇಲ್ಲದೆ ಇದ್ದಾಗ 1-2 ಹೂವನೂ ಕೂಡ ಸಿಕ್ಕೋದಿಲ್ಲ. ನೋಡಿ, ಇವತ್ತಂತೂ ಪೂರ್ತಿ ಹೂವು, ಬೆಳಕು ಜಾಸ್ತಿ, ಬಿಸಿಲು ಜಾಸ್ತಿ ಇರೋದ್ರಿಂದ ಒಳಗಡೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಆದರೂ ಕೂಡ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ಮತ್ತು ಈ ಕಡೆ ಬಾಗಿಲಿಗೆಲ್ಲ ಪೂಜೆ ಮಾಡಿ, ಆ ಕಡೆ ಬಾಗಿಲಿಗೆಲ್ಲ ಪೂಜೆ ಮಾಡಿ, ತಿರ್ಗಿ ಒಳಗಡೆ ಬಂದು ಎಲ್ಲ ನಮಸ್ಕಾರ ಮಾಡಿಕೊಂಡು ಪೂಜೆ ಎಲ್ಲ ಆಯಿತು. ಮತ್ತು ಆ ಅಂಕಲ್ಗೆ ಕಾಲ್ ಮಾಡಿ ಬರೋಕ್ಕೆ ಹೇಳಿದೆ. ಆ ಅಂಕಲು ಬಿಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಕಾಲ್ ಮಾಡಿದ್ದೆ. ಬಸ್ ಸ್ಟಾಪ್ ಹತ್ರ ಗಂಟೆ ಬಿಡಿಸ್ಕೊಂಡೆ. ತುಂಬ ದೂರ ಇತ್ತು, ಬಿಸಿಲು ಬೇರೆ ಅಲ್ವಾ, ಪಾಪುನ ಬೇರೆ ಕರ್ಕೊಂಡು ಹೋಗ್ಬೇಕಿತ್ತಲ್ಲ, ಅದಕ್ಕೆ ಹಂಗೂ ಫೈನಲಿ ಬಸ್ ಸಿಕ್ತು. ಬಸ್ ಹತ್ತಿ ಹೋದ್ವಿ.